ಕರ್ನಾಟಕದ ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಸಮರ್ಪಕವಾಗಿ ಅನುದಾನ ಕೊಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದಿಂದ ಪ್ರತಿಭಟನೆಯನ್ನ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಮಾಡಲಾಗಿದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಮುಂಬರುವ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿರುವ ನಮ್ಮ ಸಮಾಜದ ಒಬ್ಬರಿಗೆ ನಿಗಮ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನವನ್ನು ಮಾಡಬೇಕು. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದ ಅಪ್ಪಣ್ಣನವರ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡಬೇಕು. ಹಳ್ಳಿಗಳಲ್ಲಿರುವ ಬಡ ಹಡಪದ ಕ್ಷೌರಿಕರಿಗಾಗಿ ಕ್ಷೌರ ಕುಟೀರ ನಿರ್ಮಾಣ ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಹಜಮ ಪದಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು. ಕಲಬುರಗಿ ವಿಶ್ವವಿದ್ಯಾಲಯ ಹಡಪದ ಪ್ರತ್ಯೇಕ ಕಟ್ಟಡ ನೀಡಬೇಕು. ಆವಾಜ್ ದೋ ಜೋರ್ ಸೆ ಬೋಲೋ, ಬೇಕು ಬೇಕು. ಎಲ್ಲಿವರೆಗೆ ಹೋರಾಟ? ಎದಕ್ಕಾಗಿ ಹೋರಾಟ? ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಮೀಸಲಾಗಿಡಲೇಬೇಕು. ಪ್ರಾಜೆಕ್ಟ್ ತಗೊಂಡು ಸ್ಮಾರಕ ನಿರ್ಮಾಣ ಮಾಡಲೇಬೇಕು. ಹಜಮ ಪದಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು. ಇದಕ್ಕಾಗಿ ಹೋರಾಟ. ಶ್ರೀ ಗುರು ಓಂ ಶ್ರೀ ಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಮನದೊಳಗ ಭಕ್ತಿಯಿಂದ ಧ್ಯಾನಿಸಿ ಪೂರಿಸಿಕೊಂಡು ಕರುಣಿಕ ಯುಗ ಪುರುಷರಾಗಿರುವಂಥ ನೀಲಾಂಬಿಕೆಯನ್ನು ತಂಗಡಿಗೆ ಕರೆತರಲು ಕರುಣಿಕ ಯುಗ ಪುರುಷರಾದ ಶರಣ ಅವಿರಳಜ್ಞಾನಿ ಹಡಪದ ಅಪ್ಪಣ್ಣ ತಂದೆಯನ್ನು ಮನದೊಳಗ ಧ್ಯಾನಿಸಿ ಪೂರಿಸಿಕೊಂಡು ಅವರ ಅರ್ಧಾಂಗಲಿ ಆಗಿ ಹೋಗಿರುವಂಥ ಮಹಾತಾಯಿ ನಿಜಮುಕ್ತಿ ಲಿಂಗಮ್ಮ ತಾಯಿಯನ್ನು ಕೂಡ ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ ಏನು ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ತಿದ್ದೇವೆ. ಇಡೀ ಕರ್ನಾಟಕದಲ್ಲಿರುವಂಥ ಹಡಪದ ಸಮಾಜದ ಮನವಿ ಏನಂದರೆ, ನಾಳೆ ನಡೀತಿರುವಂಥ ಬಜೆಟ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನೇಕವಾಗಿ ನಾವು ಹಿಂದುಳಿದ ವರ್ಗದ ಇದ್ದೇವೆ, ಹಿಂದುಳಿದ ವರ್ಗದಾಗಿದೆ ಅಂತ ಹೇಳ್ತೀರಿ ಮುಖ್ಯಮಂತ್ರಿಗಳೇ. ಯಾವುದೂ ಕೊಡಿ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸಿಲ್ಲ. ಆದಷ್ಟು ಬೇಗ ನಿಮ್ಮೆಲ್ಲ ಗೌರವ ಇದೆ ನಮಗೆ. ಯಾಕಂದರೆ ಸಮಾಜ ತಳಗಿರುವಂಥ ಸಮಾಜ, ಅದಕ್ಕೆ ಎತ್ತುಳಿಸುವಂಥ ಸಮಾಜ ಘನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಿರೋ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲಾದರೆ ಮುಂದಿನ ದಿನಮಾನದಲ್ಲಿ ಬಜೆಟ್ದಲ್ಲಿ ಏನು ಬಿಡುಗಡೆ ಆಗ್ತಿದೆಯಲ್ಲ, ಹಡಪದ ಸಮಾಜಕ್ಕೆ ಏನು ಮಾನ್ಯ ಆಗಿರುವಂಥ ನಿಗಮ ಘೋಷಣೆ ಮಾಡಿರಲ್ಲ, ಆ ಸಮಾಜಕ್ಕೆ ಸರ್ಕಾರದಿಂದ ತಾವೇ ಕೂಡ ಅದಕ್ಕೆ 100 ಕೋಟಿ ರೂಪಾಯಿ ಅನುದಾನ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಏನು ಇಂದಿನಿಂದ 12ನೇ ಶತಮಾನದಿಂದ ಬಸವಣ್ಣವರ ಒಡನಾಡಿಯಾಗಿ ಬಂದಿರುವಂಥ ಅಪ್ಪ ಬಸವಣ್ಣನವರ ಒಡನಾಡಿಯಾಗಿರುವಂಥ ಶಿವಶರಣ ಹಡಪದ ಅಪ್ಪನವರ ಅರಿವಿನ ಮನೆ ಆಗಿರುವಂಥದ್ದು ಇವತ್ತು ಅದನ್ನು ಕೂಡ ಪ್ರಾಧಿಕಾರದೊಳಗಿಲ್ಲ. ಅದಾದಷ್ಟು ಬೇಗ ಪ್ರಾಧಿಕಾರಕ್ಕೆ ಸೇರಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಏನು ಹಡಪದ ಅಪ್ಪನವರ ಜನ್ಮಸ್ಥಳ ಆಗಿರುವಂಥ ದೇಗನಾಳ ಮಸೀಮನಾಳ ಏನು ಹಡಪದ ಅಪ್ಪಣ್ಣನವರು ಲಿಂಗಮ್ಮ ತಾಯಿಯವರು ಏನು ವಾಸಸ್ಥಳವಾಗಿರುವಂಥ ನೆಲೆಗಳೆಲ್ಲ ಪಾವನಗೊಳಿಸಬೇಕು. ಮುಖ್ಯಮಂತ್ರಿಗಳೇ ಸಣ್ಣ ಸಣ್ಣ ವರ್ಗಕ್ಕೆ ಎತ್ತಿಡುವಂಥ ಕೆಲಸಗಳು ಮಾಡಬೇಕು. ತಾವು ನಿಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮನ್ನು ನೀವು ತುಳಿಯುವಂಥ ಕೆಲಸ ಮಾಡಿದರೆ ನಾಳೆ ಈ ಸಮಾಜ ನಿಮಗೆ ತುಳಿಯುವಂಥ ಕೆಲಸ ಮಾಡ್ತದೆ. ಮುಖ್ಯಮಂತ್ರಿಗಳಲ್ಲಿ ವಿಚಾರ ಕೊಡ್ತಿದ್ದೇವೆ. ಸರ್ಕಾರ ಎಷ್ಟು ನಾವು ಮನವಿ ಕೊಟ್ಟು ಸಾಕಾಗಿ ಹೋಗಿದೆ. ನಮ್ಮ ಬಹಳಷ್ಟು ಜನರು ಇವತ್ತು ಹಡಪದ ಸಮಾಜದ ಭಕ್ತರು ಜನರು ಇವತ್ತು ಹಳ್ಳಿ ಒಳಗಡೆ ಕಟ್ಟಿ ಮೇಲೆ ಕುಂತು ಚೌರ ಅಂತ ಮಾಡ್ತಾರೆ. ಅದಕ್ಕೊಂದು ಸೂಕ್ತವಾದ ಕೆಲಸ ಕಾರ್ಯವನ್ನು ತಾವು ಮಾಡಬೇಕು ಅನ್ನುವಂಥ ಮುಖ್ಯಮಂತ್ರಿಗಳಿಗೆ ಮನವಿ. ಅನೇಕ ಮುಖ್ಯಮಂತ್ರಿಗಳು ಇವತ್ತು ಹಿಂದೆ ಅತಿ ಹಿಂದುಳಿದ ಮಠಾಧಿಪತಿಗಳಿಗೆ ಅಲ್ಲಿ ಬೆಂಗಳೂರು ಒಳಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರಿ. ಆ ಸ್ಥಾನವು ತಾವು ಮಾಡಲಿಲ್ಲ ಬೇಗನೆ. ಅತಿ ಹಿಂದುಳಿದ ಮಠಾಧಿಪತಿಗಳಾಗಿರುವಂಥ ನಾವೆಲ್ಲರೂ ಕೂಡ ನಿಮಗೆ ಸಹಾಯ ನೀಡುತ್ತೇವೆ. ನಿಮ್ಮ ಹೆಮ್ಮೆ ಇದೆ ನಮಗೆ. ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಘನ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಶಿವರಾಜ್ ತಂಗಡಿಗೆಯವರು, ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಮೇಲೆ ನಮಗೆ ಬಹಳ ಅಭಿಮಾನ ಇದೆ. ಅವರೆಲ್ಲರೂ ಕೂಡಿ ನಾಳೆ ನಡೀತಿರುವಂಥ ಬಜೆಟ್ದಲ್ಲಿ ಹಡಪದ ಅಪ್ಪನವರ ಅಭಿವೃದ್ಧಿಯಾಗಿರುವಂಥ ಸಮಾಜಕ್ಕೆ ಆದಷ್ಟು ನ್ಯಾಯವನ್ನು ಕೊಡುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂಥ ಕಳಕಳಿ ಮನವಿ ಮಾಡ್ತಿದ್ದೇನೆ. ನಾಳೆ ನಮ್ಮ ಕಲಬುರಗಿ ಜಿಲ್ಲೆಯ ಒಳಗೆ ನಡೆದ ಅಧ್ಯಯನ ಪೀಠ ಐತೆ. ತಾವೇ ಕೂಡ ಅಧ್ಯಯನ ಪೀಠವನ್ನು ಮಾಡಿರಿ. ಆ ಅಧ್ಯಯನ ಪೀಠಕ್ಕೆ ಇವತ್ತು ಅನಾಥ ಆಗಿದೆ. ಅದಕ್ಕೆ ಎತ್ತಿಡುವಂಥ ಕೆಲಸ ಮುಖ್ಯಮಂತ್ರಿಗಳ ಗೌರವವಾಗಿ ನಿಮ್ಮನ್ನು ಮನವಿ ಮಾಡ್ತೇವೆ. ಅದಕ್ಕೆ ಆದಷ್ಟು ಬೇಗ 50 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಅದಕ್ಕೆ ಕೊಡುತ್ತೆ. ಆಮೇಲೆ ಹಡಪದ ಅಪ್ಪಣ್ಣನವರ ವಚನಗಳಾಗಲಿ, ಲಿಂಗಮ್ಮ ತಾಯಿಯವರ ವಚನಗಳಾಗಲಿ, ಹಡಪದ ಲಿಂಗಮ್ಮ ತಾಯಿಯವರ ವಚನಗಳು ಆಗಲಿ ಆದಷ್ಟು ಬೇಗ ಯೂನಿವರ್ಸಿಟಿಯಿಂದ ತಾವು ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಹಡಪದ ಸಮಾಜ ಸಣ್ಣ ಸಮಾಜ,
ಸಮಾಜ ಎತ್ತಿಡುವಂಥ ಸಮಾಜ ಕೆಲಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ರೆ ಇಡೀ ಸಮಾಜ ಏನನ್ನುತ್ತದಂದ್ರೆ ಸಿದ್ದರಾಮಯ್ಯನವರು ಇವತ್ತೇನು ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಫೋಟೋ ನಾವು ನಮ್ಮ ಮಠದೊಳಗೆ ಹಾಕಿ ಪೂಜೆ ಮಾಡ್ತೇವೆ ಸಿದ್ದರಾಮಯ್ಯನವರೇ, ಆದಷ್ಟು ಬೇಗ ಕೆಲಸ ಕಾರ್ಯ ಮಾಡಿದ್ರೆ ನಿಮಗೆ ಅಭಿಮಾನಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ವಿರಾಮ ಮಾಡ್ತೇನೆ. ನನ್ನ ಹೆಸರು ರಾಜ ಶಿವಯೋಗಿ ಮಹಾಸ್ವಾಮಿಗಳು, ಹಡಪದ ಅಪ್ಪಣ್ಣ ಮಠ, ಶಾಬಾದ್ ಸುಕ್ಷೇತ್ರ. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಹಡಪ ತುಮಸಳಿ, ಹಡಪ ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ. ಇಂದಿನ ಪ್ರತಿಭಟನಾ ವಿಶೇಷ ಏನಪ್ಪ ಅಂತಂದರೆ, ಈ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಹಡಪ ಸಮಾಜದ ನಾನಾ ಬೇಡಿಕೆ ಈಡೇರಿಸುವಂತೆ ಕಲಬುರಗಿ ತಾಲೂಕು, ಕಲಬುರಗಿ ಜಿಲ್ಲೆ, ಕಲಬುರಗಿ ನಗರ ಹಾಗೂ ಕಲಬುರಗಿ ಜಿಲ್ಲೆ ಒಳಪಡ್ತಕ್ಕಂಥ ತಾಲೂಕು ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೆ ಅಂಗಡಿ ಮಾಲೀಕರು ಕೂಡ ಬಂದಿದ್ದಾರೆ. ಈ ಒಂದು ಪ್ರತಿಭಟನಾ ವಿಶೇಷ ಏನಪ್ಪ ಅಂತಂದರೆ, ಇದು ಬಜೆಟ್ನಲ್ಲಿ ಈಗ ರಾಜ್ಯ ಬಜೆಟ್ನಲ್ಲಿ ಒಂದು ಈಗಿನ ರಾಜ್ಯ ಸರ್ಕಾರ ಹಡಪದ ಅಭಿವೃದ್ಧಿ ನಿಗಮ ಜಾರಿಗೆ ತಂದಿದೆ. ಹಡಪ ಸಮಾಜದ ಸರ್ವತೋ ಅಭಿವೃದ್ಧಿಗಾಗಿ 100 ಕೋಟಿ ಅನುದಾನ ನೀಡಬೇಕು ಹಾಗೂ ಮತ್ತು ಹಡಪ ಸಮಾಜದ ನಿಷೇಧಿತ ಪದವಾದ ಹಜಾಮ ಎಂಬ ಪದವನ್ನು ಕಾನೂನು ಅಟ್ರಾಸಿಟಿ ಜಾರಿಗೆ ತರಬೇಕು. ಈ ಒಂದು ಬಜೆಟ್ನಲ್ಲಿ ನಾವು ದಿನನಿತ್ಯವಾಗಿ ಭಾಳ ಹಿಂಸೆ ಅನುಭವಿಸ್ತಾ ಇದ್ದೀವಿ. ಈ ಒಂದು ಪದದಿಂದ ಬೇರೆ ಬೇರೆ ಸಮಾಜಕ್ಕೆ ಯಾವುದೇ ಒಂದು ಇದು ಇಲ್ಲಾಂದ್ರೂ ನಮ್ಮ ಹಜಾಮ ಅನ್ನೋ ಪದ ಭಾಳ ಎಲ್ಲರೂ ತುಂಬ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನಮ್ಗೆ ಭಾಳ ಮಾನಸಿಕ ಹಿಂಸೆ ಆಗ್ತದೆ. ವೈರಲ್ ವಿಡಿಯೋ ಆಗಲಿ ಮತ್ತು ಸಾಮಾಜಿಕವಾಗಿ ಜನರಲ್ಲಾಗಿ ಎಲ್ಲ ಕಡೆ ಮಾತಾಡ್ತಾರೆ. ಹೀಗಾಗಿ ಇದೊಂದು ಭಾಳ ಪ್ರಮುಖವಾದ ಬೇಡಿಕೆ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಬೇಕಾಗಿ ಭಾಳಷ್ಟು ಹೋರಾಟ ಮಾಡಿದ್ದೇವೆ. ಈಗಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಗಮನ ಹರಿಸಿ ಇದೊಂದು ಇದು ಮಾಡ್ಬೇಕಂತ ಹೇಳ್ತಾ ಇದ್ವಿ. ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದಪ್ಪನವರ ಅಧ್ಯಯನ ಪೀಠ ಒಂದು ಯೂನಿವರ್ಸಿಟಿ ಇದರೊಳಗಿದೆ. ಅದು ಪ್ರತ್ಯೇಕವಾಗಿ ಒಂದು ಕಟ್ಟಡ ಬೇಕಾಗಿದೆ ನಮ್ಮ ಹಡಪ ಅಭಿವೃದ್ಧಿ ಇದಕ್ಕೆ ಅಧ್ಯಯನ ಪೀಠಕ್ಕೆ. ಹಾಗೂ ಈ ಒಂದು ಬಸವ ಕಲ್ಯಾಣದಲ್ಲಿರುವ ವಿಶ್ವಗುರು ಬಸವಣ್ಣನವರ ಅರಿವಿನ ಗವಿ ಇಲ್ಲಿ ಪಕ್ಕದಲ್ಲಿರುವ ಅವಿರಳಜ್ಞಾನಿ ಶರಣ ಹಡಪದಪ್ಪಣ್ಣನವರ ಅರಿವಿನ ಗವಿ ಏನಿದೆ ಅದನ್ನು ಬಸವ ಕಲ್ಯಾಣ ಪ್ರಾಧಿಕಾರದಲ್ಲಿ ತಗೊಂಡು ಅದನ್ನು ಕೂಡ ಅಭಿವೃದ್ಧಿಗೊಳಿಸಬೇಕು. ಹಾಗೂ ನಮ್ಮ ಶರಣರಾದ ಅವಿರಳಜ್ಞಾನಿ ಶರಣ ಹಡಪದಪ್ಪಣ್ಣ ಹಾಗೂ ನಿಜಮುಕ್ತಿ ಲಿಂಗಮ್ಮ ತಾಯಿಯವರ ಜನ್ಮಸ್ಥಳಗಳಾದ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಮಸುಬಿನಾಳ ಮತ್ತು ದೇಗಿನಾಳ ಆ ಒಂದು ಜನ್ಮಸ್ಥಳಗಳನ್ನು ಬಸವನ ಬಾಗೇವಾಡಿ ಪ್ರಾಧಿಕಾರದಲ್ಲಿ ತೊಗೊಂಡಿದ್ದು ಅದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಒಂದು ನಿರ್ಮಿಸಬೇಕು. ಅದಕ್ಕೊಂದು ಬಜೆಟ್ ಇಟ್ಕೇಸಂದ್ರೆ ಅದಕ್ಕೊಂದು ಇದು ಮಾಡಬೇಕಂತ ನಮ್ಮ ಬೇಡಿಕೆ ಇದೆ. ಹಾಗೂ ಮತ್ತು ಕ್ಷೌರ ಕುಟೀರ ಈಗ ನಮ್ಮ ಹಡಪದ ಸಮಾಜದ ಹಳ್ಳಿಗಳಲ್ಲಿ ಬಹಳಷ್ಟು ಏನದ ಕಟ್ಟಿ ಮೇಲೆ ಕುಂತು ಅಲ್ಲಿ ಕುಂತು ಕ್ಷೌರ ಮುಂಡನೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಒಂದು ಒಳ್ಳೆಯ ಒಂದು ಈಗ ಬೇರೆ ಸಮಾಜಕ್ಕೆ ಅನ್ಯ ಸಮಾಜಕ್ಕಿನ ಚರ್ಮ ಕುಟೀರ ಮತ್ತು ಬೇರೆ ಅಂತ ಈ ವ್ಯವಸ್ಥೆ ಇದೆ. ನಮ್ಮ ಹಡಪ ಸಮಾಜಕ್ಕೆ ಅಂತ ಪ್ರತ್ಯೇಕವಾಗಿ ಏನೊಂದು ಕುಟೀರ ಕ್ಷೌರ ಕುಟೀರ ಅಂತ ನಿರ್ಮಿಸಬೇಕು ಸರ್ಕಾರ ವತಿಯಿಂದ. ಹಾಗೂ ಈ ಒಂದು ಪ್ರತಿಭಟನೆಗೆ ಮೂಲಕ ಏನದ ಮನೆ ಸಿದ್ದರಾಮಯ್ಯರಲ್ಲಿ ಹಾಗೂ ಶಿವರಾಜ್ ತಂಗಡಿಯವರಲ್ಲಿ ಮನೆಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಈ ಮನವಿ ಮಾಡ್ಕೊಂಬಂದೇನೆಂದರೆ, ಈ ಒಂದು ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳು ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ. ಅವನ್ನು ಪರಿಗಣಿಸ್ಕೇಸಂದ್ರೆ ಬಜೆಟ್ನಲ್ಲಿ ಇದು ಮಾಡಬೇಕಂತ ಜಾರಿಗೆ ತರಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೇನೆ.